ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ನಾನು ಕನ್ನಡದ ಅಂದರೆ PSTRಗೆ ಸಂಬಂಧಪಟ್ಟಂತೆ ಅದು ಪಠ್ಯಕ್ರಮ ಸಹಿತ ಪಾಠವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲ ಭಾಗವಾಗಿ ಅಲಂಕಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಅಲಂಕಾರದಲ್ಲಿ 1 ಮಾರ್ಕ್ಸ್ ಪಕ್ಕಾ ಬರುತ್ತೆ ಎನ್ನುವಂಥದ್ದು. ಅದರಲ್ಲಿ ರೂಪಕ ಅಲಂಕಾರ, ಉಪಮ ಅಲಂಕಾರ, ಎಲ್ಲ ಶಬ್ದ ಅಲಂಕಾರ, ಅರ್ಥ ಅಲಂಕಾರ ಎಲ್ಲವನ್ನು ಇಟ್ಟಿದ್ದೆ. ಈಗ ಎರಡನೆಯ ಭಾಗವಾಗಿ ನಿಮ್ಮ ಮುಂದೆ ಅವ್ಯಯವನ್ನು ಇಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ಅವ್ಯಯಗಳು ಸ್ನೇಹಿತರೆ, ಇದರಲ್ಲಿ ಕೂಡ 1 ಮಾರ್ಕ್ಸ್ ಪಕ್ಕ ಆಗುತ್ತೆ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಸ್ನೇಹಿತರೆ ಅದರಾದ್ರೂ ಉಚಿತವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಕ್ಲಾಸ್ಗಳು ಬೇಕು ಅಂದರೆ ಅವರಿಗೆ ರೆಫರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಕನ್ನಡ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2026. ಸ್ನೇಹಿತರೆ, ನಾವಿವತ್ತು ತಡ ಮಾಡದೆ ಅವ್ಯಯವನ್ನು ನೋಡೋಣ. ಮೊದಲಿಗೆ ನಿಮಗೆ ಅವ್ಯಯ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸ್ನೇಹಿತರೆ, ಯಾವುದೇ ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳಿಂದ ಬದಲಾಗದೇ ಇರುವ ಪದವೇ ಅವ್ಯಯ. ಯಾವುದೇ ಅವ್ಯಯ. ಈ ಫಾರ್ ಎಕ್ಸಾಂಪಲ್ ಹೇಗಪ್ಪ ಇದು ಯಾವ ಪದ ಬದಲಾಗಲ್ಲ ಅನ್ನೋದಾದ್ರೆ ನೋಡ್ತೀನಿ ನೋಡಿ. ರೈತರು ಬಹುವಚನ, ಚೆನ್ನಾಗಿ ದುಡಿದರು. ಓಕೆ. ರೈತನು ಏಕವಚನ, ಚೆನ್ನಾಗಿ ದುಡಿಯುವನು. ರೈತರನ್ನು ಚೆನ್ನಾಗಿ ದುಡಿಸಿದರು. ನೋಡಿ ಸ್ನೇಹಿತರೆ, ಇದು ಬದಲಾಯಿತು, ಇದು ಬದಲಾಯಿತು, ಇದು ಬದಲಾಯಿತು, ಇದು ಬದಲಾಗುತ್ತೆ, ಇದು ಬದಲಾಗುತ್ತೆ, ಇದು ಬದಲಾಗುತ್ತೆ. ಈ ಚೆನ್ನಾಗಿ ಎನ್ನುವಂಥದ್ದು ಬದಲಾಗುವುದಿಲ್ಲ. ಈ ರೀತಿ ಬದಲಾಗದೇ ಇರುವಂತಹದ್ದನ್ನೇ ನಾವು ಅವ್ಯಯ ಅಂತ ಕರಿತೀವಿ. ಏನಂತ ಕರಿತೀವಿ? ಅವ್ಯಯ ಅಂತ ಕರಿತೀವಿ. ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀರಾ? ಈ ಅವ್ಯಯಗಳಲ್ಲಿ ಒಟ್ಟು 6 ಅವ್ಯಯಗಳಿವೆ. ಈ 6 ಅವ್ಯಯಗಳಲ್ಲಿ ಹೆಚ್ಚು ಬರುವಂಥದ್ದು ಅನುಕರಣಾವ್ಯಯ, ಸಾಮಾನ್ಯ ಅವ್ಯಯ ಹೆಚ್ಚು ಬರುವಂಥದ್ದು. ಆದರೆ ಎಲ್ಲವನ್ನೂ ನೀವು ತಿಳ್ಕೋಬೇಕು. ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ ಹಾಗೂ ಅವತರಣಾರ್ಥಕ ಅವ್ಯಯ. ಈ ಒಟ್ಟು 6 ಅವ್ಯಯಗಳನ್ನು ನೀವು ತಿಳಿದುಕೊಂಡಿದ್ದೇ ಆದಲ್ಲಿ ನಿಮಗೆ 1 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. ಕ್ಲಿಯರ್? ಈಗ 6 ಅವ್ಯಯಗಳ ಬಗ್ಗೆ ಕ್ಲಿಯರ್ ಆಗಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಮೊದಲನೇದು ಸಾಮಾನ್ಯ ಅವ್ಯಯ. ಕ್ರಿಯೆ ಹೇಗೆ ನಡೆಯಿತು ಎನ್ನುವುದನ್ನು ಇದು ತಿಳಿಸುತ್ತೆ. ಇನ್ನೊಂದು ವಿಶೇಷ ಅಂದರೆ ಕ್ರಿಯಾಪದಕ್ಕೂ ಮುಂಚೆ ಬರುವಂಥದ್ದೇ ಇದು. ಇದನ್ನು ಕ್ರಿಯಾ ವಿಶೇಷಣ ಅಂತ ಕೂಡ ಕರೀತಾರೆ. ಕ್ಲಿಯರ್? ನೋಡಿ, ಇಲ್ಲಿ ನಿಮಗೆ ಹೇಳ್ಬಿಡ್ತೀನಿ. ರೈತರು ಚೆನ್ನಾಗಿ ದುಡಿದರು. ರೈತರು ಹೇಗೆ ದುಡಿದರು ಎನ್ನುವಂಥದ್ದೇ ಇಲ್ಲಿ ಏನು ಸಾಮಾನ್ಯ ಅವ್ಯಯ ಆಗುತ್ತೆ. ಅಂದರೆ ಕ್ರಿಯಾಪದ ಹೇಗೆ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ರೈತರು ಹೇಗೆ ಮಾಡಿದರು ಅನ್ನುವಂಥದ್ದು. ನಾನು ಸುಮ್ಮನೆ ನಡೆಯುತ್ತೇನೆ. ಹೇಗೆ ನಡೆಯುತ್ತೀಯಾ ಅಂತ ಕೇಳಿದಾಗ ಸುಮ್ಮನೆ ಎನ್ನುವಂಥದ್ದು ಇದೆಯಲ್ಲ, ಅದು ಆ ರೀತಿಯ ಪದಗಳನ್ನು ನೋಡ್ತೀನಿ. ನಿಮ್ಗೊಂದು ಸ್ವಲ್ಪ ಕೊಡ್ತೀನಿ ನೋಡಿ. ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ: ಸುಮ್ಮನೆ, ಬೇಗನೆ, ನೆಟ್ಟಗೆ, ಸೊಗಸಾಗಿ, ಬೇರೆ, ತರುವಾಯ, ಒಡನೆ, ಬೇಗ, ಕೂಡಲೇ, ಹೀಗೆ ಇತ್ಯಾದಿ ಇರುವಂಥದ್ದೆಲ್ಲವೂ ಕೂಡ ಸಾಮಾನ್ಯ ಅವ್ಯಯ. ಸಿಂಪಲ್ ಆಗಿ ಅರ್ಥ ಆಯ್ತು ನಿಮಗೆ? ಸಾಮಾನ್ಯ ಅವ್ಯಯ ಅಂದರೆ ಕ್ರಿಯಾಪದ ಹೇಗೆ ವರ್ಕ್ ಆಗುತ್ತೆ ಎನ್ನುವಂಥದ್ದನ್ನು ತಿಳಿಸುವುದೇ ಸಾಮಾನ್ಯ ಅವ್ಯಯ. ಏನು ಎರಡನೆಯದು ತುಂಬ ಇಂಪಾರ್ಟೆಂಟ್, ರಿಪೀಟ್ ಆಗುವಂಥದ್ದು ಅನುಕರಣಾವ್ಯಯ. ಅನುಕರಣೆ ಮಾಡಿ ಹೇಳುವಂಥದ್ದು. ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಆಗುತ್ತೆ, ಅದನ್ನು ಅನುಕರಣೆ ಮಾಡುವಂಥದ್ದು. ಆದರೆ ಇಲ್ಲಿ ವಿಶೇಷ ಏನಂದರೆ ಅರ್ಥವಿಲ್ಲದ ಪದಗಳನ್ನು 2 ಬಾರಿ ಉಚ್ಚಾರಣೆ ಮಾಡೋದು. ಅರ್ಥ ಇದ್ದರೆ ಅದು ದ್ವಿರುಕ್ತಿ ಆಗುತ್ತೆ, ಅರ್ಥ ಇಲ್ಲದೆ ಇದ್ದರೆ ಅದು ಅನುಕರಣಾವ್ಯಯ. ಸರಸರ, ಹಾವು ಹೇಗೆ ಹೋಯಿತು? ಸರಸರವಾಗಿ ಹೋಯಿತು. ತರ ಇದೆ. ಜುಳು ಜುಳು, ನದಿಯ ನೀರು ಹೇಗೆ ಹರಿಯುತ್ತೆ? ಜುಳು ಜುಳು. ಸುಯ್ಯನೆ ಬಂದಿತು ಗಾಳಿ, ದಿಗ್ಗನೆ, ಪಿಸಿ ಪಿಸಿ, ಜಣ ಜಣ. ಇವೆಲ್ಲವೂ ಏನಿದೆ ಅರ್ಥ ಇಲ್ಲ. ಸೊ ಆ ಕಾರಣದಿಂದ ಇದನ್ನು ಅನುಕರಣಾವ್ಯಯ ಅಂತ ಕರೀತಾರೆ. ಸಿಂಪಲ್. ಅರ್ಥ ಆಯ್ತು ಸ್ನೇಹಿತರೆ? ಅದೇ ಅರ್ಥ ಇದ್ದರೆ ದ್ವಿರುಕ್ತಿ ಆಗುತ್ತೆ. ಕ್ಲಿಯರ್? ಏನು ಭಾವಸೂಚಕಾವ್ಯಯ ಅಥವಾ ನಿಪತಾವ್ಯಯ ಅಂತ ಕೂಡ ಕರೀತಾರೆ. ಇದು ನೆನಪಲ್ಲಿ ಇರಲಿ, ನಿಪತಾವ್ಯಯ ಅಂತ ಕರೀತಾರೆ. ಮನಸ್ಸಿನಲ್ಲಿ ತುಂಬ ಸಿಂಪಲ್ಲು, ಯಾಕಂದರೆ ಭಾವನೆ ಅಲ್ವಾ. ಮನಸ್ಸಿನಲ್ಲಿ ಉಂಟಾಗುವ ಸಂತೋಷ, ದುಃಖ, ಕೋಪ, ಆಶ್ಚರ್ಯ, ಮೆಚ್ಚುಗೆ, ತಿರಸ್ಕಾರದ ಭಾವನೆಯನ್ನು ಹೊಂದಿರುವಂಥದ್ದು ಇದು. ನೋಡಿ, ಅಯ್ಯೋ ಹೀಗೆ ಆಗಬಾರದಿತ್ತು, ಹಬ್ಬ ಎಷ್ಟು ಸೊಗಸಾಗಿದೆ. ನೋಡಿ, ಅಯ್ಯೋ ಅನ್ನುವಂಥದ್ದು ಹೀಗೆ ಆಗಬಾರ್ದಿತ್ತು. ಇನ್ನು ಯಾವುದೇ ಪದಕ್ಕೆ ಹಾಕಿರೂ ಅಯ್ಯೋ ಬದಲಾಗೋದೇ ಇಲ್ಲ. ಸೊ ಆ ಕಾರಣದಿಂದ ಇದು ಭಾವಸೂಚಕ ಅವ್ಯಯ ಆಗಿರುವಂತಹದ್ದು. ಅದಕ್ಕೆ ಕೆಲವು ಉದಾಹರಣೆಗಳು ನೋಡೋಣ. ಆಹಾ, ಬಳಿರೆ, ಅಕಟಕಟ, ಛೆ, ಓಹೋ, ಥೋ, ಇಲ್ಲಲ್ಲ, ಇವೆಲ್ಲವೂ ಕೂಡ ಭಾವಸೂಚಕ ಅವ್ಯಯಗಳು. ಇನ್ನು ಕ್ರಿಯಾರ್ಥಕ ಅವ್ಯಯ. ಸಿಂಪಲ್ ಸ್ನೇಹಿತರೆ, ಅರ್ಥವೇ ಹೇಳ್ತಾ ಇದೆ. ಕ್ರಿಯಾರ್ಥಕ ಕ್ರಿಯಾಪದದ ಬದಲು ಅದನ್ನು ತುಂಬುವಂಥದ್ದು ಅಥವಾ ಕ್ರಿಯಾಪದದ ಜಾಗದಲ್ಲಿ ಅದನ್ನು ಬಳಸುವಂಥದ್ದು.
ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ನಿನಗೆ ಬಟ್ಟೆ ಬೇಕಾ ಅಂತ ಅಂದರೆ ಅವ್ನು ಹೇಳೋದು ಬೇಡ ಅಂತಾನೆ. ಈಗ ನೀನು ಪುಸ್ತಕ ಓದುತ್ತೀಯಾ ಅಂದರೆ ಇಲ್ಲ ಅಂತಾನೆ. ಇಲ್ಲಿ ನೋಡಿ, ಓದುತ್ತೀಯಾ ಅಂದರೆ ನಾನು ಪುಸ್ತಕ ಓದುವುದಿಲ್ಲ ಅನ್ಬೇಕು. ಇದು ಜಸ್ಟ್ ಇಲ್ಲ ಅಂತ ಅಲ್ಲಿ ಕ್ರಿಯಾಪದದ ಬದಲು ಜಸ್ಟ್ ಇಲ್ಲ ಅಂತ ಹೇಳ್ತಾನೆ. ಸೊ ಕ್ರಿಯಾಪದವನ್ನು ಇದು ತುಂಬಿತು ಇಲ್ಲ ಅನ್ನುವಂಥದ್ದು. ಅಂತಹವುಗಳೇ ಸಾಕು, ಇಲ್ಲ, ಬೇಡ, ಹೌದು, ಇಲ್ಲ ಎನ್ನುವಂತಹವುಗಳೇ ಕ್ರಿಯಾರ್ಥಕ ಅವ್ಯಯಗಳು ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನದು ಸಂಬಂಧಾರ್ಥಕ ಅವ್ಯಯ. ಎರಡು ಪದ ಅಥವಾ ಎರಡು ವಾಕ್ಯಗಳನ್ನು ಸೇರಿಸುವ ಅವ್ಯಯಗಳೇ ಸಂಬಂಧಾರ್ಥಕ ಅವ್ಯಯ. ಉದಾಹರಣೆ ನೋಡೋಣ. ಶಂಕರ ಮತ್ತು ವಿಷ್ಣು ಜೊತೆಗೆ ಬಂದರು. ಇಲ್ಲಿ ಮತ್ತು ಎನ್ನುವಂಥದ್ದು ಸಂಬಂಧಾರ್ಥಕ. ಇದಷ್ಟೆಲ್ಲ ಅಥವಾ, ಆದ್ದರಿಂದ, ಅಲ್ಲದೆ, ಆದ ಕಾರಣ, ಆದರೆ, ಮತ್ತು. ಅಂದರೆ ಸ್ನೇಹಿತರೆ, ಈಗ ಸೆಂಟೆನ್ಸಲ್ಲೂ ಇರುತ್ತೆ. ರಾಮನು ಕಾಡಿಗೆ ಹೋದನು ಆದರೆ ಅಂತ ಹೇಳ್ಬಿಟ್ಟು ಲಕ್ಷ್ಮಣನೂ ಜೊತೆಗೆ ಹೋದನು. ಅಲ್ಲಿ ಆದರೆ ಅಂತ ಬಂದರೆ ಅದು ಸಂಬಂಧಾರ್ಥಕ ಅವ್ಯಯ. ಅರ್ಥ ಆಯ್ತಾ? ಇನ್ನು ಅವಧಾರಣಾರ್ಥಕ ಅವ್ಯಯ ತುಂಬ ಇಂಪಾರ್ಟೆಂಟ್. ಅಂದರೆ ಅವಧಾರಣಾತ್ಮಕ ಅವ್ಯಯ ಅಂದರೆ ಸಿಂಪಲ್, ನಿಮಗೆ ಒಂದು ವಿಷಯವನ್ನು ಕೇಂದ್ರೀಕರಿಸಿ ಹೇಳುವಂಥದ್ದು ನೆನಪಲ್ಲಿ ಇರಲಿ. ಈಗ ಫಾರ್ ಎಕ್ಸಾಂಪಲ್, ಅವನೇ ನನಗೆ ಹೇಳಿದ್ದು. ಯಾರು ನಿಂಗೆ ಹೇಳಿದ್ದು ಅಂದರೆ ಅವನೇ ಅಂತ ದೀರ್ಘ ಇರುತ್ತೆ. ನಾವು ಗುರುತಿಸ್ತೀವಲ್ಲ, ಎಲ್ಲರೂ ಗಮನ ಅಲ್ಲೇ ಹೋಗುತ್ತೆ. ನಾನೇ ಅದನ್ನು ಬರೆದಿದ್ದು, ನಾನೇ ಅಂದಾಗ ಎಲ್ಲರೂ ನನ್ನ ಕಡೆನೇ ನೋಡ್ತಾರೆ. ಸೊ ವಿಷಯವನ್ನು ಕೇಂದ್ರೀಕರಿಸಿ ಮಾಡುವಂಥದ್ದು ಅವಧಾರಣ ವ್ಯಯ. ಈಗ ಫಾರ್ ಎಕ್ಸಾಂಪಲ್, ಅವನೇ, ನೀನೇ, ನಾನೇ, ಅವರೇ, ಪ್ರತ್ಯಯ ಏನಿದೆ ಅದು ಇಲ್ಲಿ ಅವಧಾರಣಾರ್ಥಕ ಅವ್ಯಯ ಆಗುತ್ತೆ. ಸ್ನೇಹಿತರೆ, ಇಷ್ಟೇ ಸಿಂಪಲ್. ನಿಮ್ಮ ತಲೆಯಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಒಟ್ಟು 6 ಅವ್ಯಯಗಳು ಇರುವಂಥದ್ದು. ಅವ್ಯಯ ಅಂದ್ರೇನು? ಬದಲಾಗದೇ ಇರುವಂಥದ್ದು. ಅದರಲ್ಲಿ 6 ಅವ್ಯಯಗಳು. ಅನುಕರಣಾವ್ಯಯ ಮತ್ತು ಸಾಮಾನ್ಯ ಅವ್ಯಯ ತುಂಬ ಇಂಪಾರ್ಟೆಂಟು. ಇನ್ನುಳಿದಂತೆ 6 ಅವ್ಯಯಗಳು ಏನಿದೆ ಅವು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸ್ನೇಹಿತರೆ, ನೀವು ಈ 6 ಅವ್ಯಯಗಳನ್ನು ನೀವೇನಾದರೂ ಒಮ್ಮೆ ಓದ್ಬಿಟ್ಟು, ನಾನು ಹೇಳಿರುವಂಥದ್ದು ಒಮ್ಮೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ, ತೊಂದರೆ ಇಲ್ಲ. ಒಂದು ಸರಿ ನೋಡಿದ್ದಾದಮೇಲೆ ನಿಮಗೆ ಈ ಅವ್ಯಯಗಳ ಸಮಸ್ಯೆಗಳು ಮತ್ತೆ ಹುಟ್ಟಬಾರ್ದು. ಸೊ ಇದೆಲ್ಲವನ್ನು ನೀವು ಕಂಪ್ಲೀಟಾಗಿ 2 ಬಾರಿ ನೋಡಿದ್ರೂ ಪರವಾಗಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 10 ಮಿನಿಟ್ಸ್ ಒಳಗಡೆ ಈ ವಿಡಿಯೋ ಇರುವಂಥದ್ದು. ನೀವು 20 ನಿಮಿಷವನ್ನು ಇನ್ವೆಸ್ಟ್ ಮಾಡಿದರೆ ನಿಮಗೆ 1 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. ಈ ಹಿಂದೆ ನಾನು ಅಲಂಕಾರವನ್ನು ಕೂಡ 10 ಮಿನಿಟ್ಸ್ ಒಳಗಡೆ ನಿಮಗೆ ಅದು ಇಷ್ಟು ಚಿಕ್ಕದಾಗಿ ಇಷ್ಟು ಚೊಕ್ಕವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ನೀವು ಅಲಂಕಾರಕ್ಕೂ ಕೂಡ 10 ನಿಮಿಷ ಅಂದರೆ 2 ಬಾರಿ ನೋಡಿದರೆ 20 ನಿಮಿಷ. ಸೊ 20 ನಿಮಿಷಕ್ಕೆ 1 ಅಂಕಗಳು. ಹೀಗೆ ಪ್ರತಿ ಯೂನಿಟನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಅದು ಕೂಡ 10 ನಿಮಿಷದ ಒಳಗಡೆಯೇ ಸಾಧ್ಯವಾದರೆ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರಾದರೂ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅಂದರೆ ಯಾರಿಗೂ ಕೂಡ ಐಡಿಯಾ ಇಲ್ಲ ಅಂದರೆ ಹೇಗೆ ಪಠ್ಯಕ್ರಮ ಸಮೇತ ಓದಬೇಕು ಅಂದರೆ ನಮ್ಮ ಚಾನಲನ್ನು ರೆಫರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದ.